ಲೋಕ ಸತ್ಯಾಂಶದ ಕುರಿತು ಅಲ್ಲಿ ಏನೆಲ್ಲ ಇರಲ್ಲ ಅನ್ನೋದ್ರ ಕುರಿತು ನಾನು ಮಾತಾಡಿದ್ದೆ, ಹೌದಾ? ಪಕ್ಕ ನೋಡಿ ಕೇಳ್ರಿ, ಪರಲೋಕಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇತ್ತಾ ಅಂತ. ಯಾತಿಗೆ ಸುಮ್ಮನೆ ಇಲ್ಲೇ ಬದುಕಿನಮ್ಮ ಅಂದರೆ ಅದು ಆಸ್ತಿ ಇರಲ್ಲ, ಏನಿರಲ್ಲ. ಪರಲೋಕ ಇವತ್ತು ಯಾರಾದರೂ ಒಂದು ಶ್ರೇಷ್ಠವಾದಂಥ ಸ್ಥಳವನ್ನು ನೋಡಿದಾಗ, ಒಂದು ಅಮೇಝಿಂಗ್ ಅನ್ನುವಂತಹ ಒಂದು ಅದ್ಭುತವಾದಂಥ ಒಂದು ಸ್ಥಳವನ್ನು ನೋಡಿದಾಗ ಏನೊಂದು ಮಾತು ಹೇಳ್ತಾರೆ ಗೊತ್ತಾ? ಪರಲೋಕ ನೋಡುವಂಗಿತ್ತು ಅಂತಾರೆ, ಹೌದಾ? ಇನ್ನು ನಮ್ಮ ಭಾಷೆಯಲ್ಲಿ ಹೋದರೆ ಸ್ವರ್ಗಕ್ಕೆ ಹೋಗಿದ್ದು ಬಂದಂಗಿತ್ತು ಅಂತಾರೆ, ಹೌದಾ? ಹೌದಾ? ಯಾರಾದರೂ ಸ್ವರ್ಗ ನೋಡಿದ್ದುಂಟ? ನೋಡದಿದ್ರೇ ಗೆಸ್ ಮಾಡ್ತಾರೆ ಇದು ಸ್ವರ್ಗದ ಹಾಗಿತ್ತು ಅಂತ. ನಾವು ನಂಬೋಣ, ಆ ಸ್ವರ್ಗಕ್ಕೆ ಹೋಗ್ಲಿಕ್ಕೋಸ್ಕರನೇ ಯೇಸು ನನ್ನನ್ನು ಕರೆದಿರೋದು. ಆಮೇಲೆ ಆ ಸ್ವರ್ಗಕ್ಕೆ ಹೋಗಲಿಕ್ಕೆ ಕೆಲವು ಗುಣಾತಿಶಯಗಳು ನಮ್ಮಲ್ಲಿರಬೇಕು. ಹೇಗೆ ಸ್ವರ್ಗಕ್ಕೆ ಹೋಗೋದು, ಸ್ವರ್ಗಕ್ಕೆ ಹೋಗೋದು ಹೇಗೆ, ಅದರ ಕುರಿತಾಗಿ ನಾನು ಮಾತನಾಡ್ತೇನೆ. ಗಮನ ಇಟ್ಟು ಕೇಳಿಸ್ಕೊಳ್ರಿ, ಬೇಜಾರಿಲ್ಲ ತಾನೇ? ತೆಗೆದುಕೊಳ್ಳ್ರಿ. ಮೊದಲದಾಗಿ ಪರಲೋಕಕ್ಕೆ ಸೇರೋರಿಗೆ ಕೆಲವು ನಿಬಂಧನೆಗಳಿವೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 3ನೇ ವಚನವನ್ನು ಓದುವುದ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಅವರು ಪರಲೋಕ ರಾಜ್ಯ ಯಾವ್ದಂತೆ? ಅವ್ರದ್ದು ಅಂತ ಹೇಳ್ಬಿಟ್ಟು. ಈಗ ನಿಮ್ಮ ಮನೇನ ನೀವು ರಿಜಿಸ್ಟರ್ ಮಾಡಿದ ಮೇಲೆ ಅಥವಾ ಬಾಡಿಗೆ ತೆಗೆದುಕೊಂಡ ಮೇಲೆ ಜನ ಹೇಳ್ತಾರೆ ಈ ಮನೆ ಅವ್ರದ್ದು ಅಂತ ಹೇಳ್ತಾರೆ. ಈ ಸಭೆ ಯಾರ್ದು? ನಮ್ಮದು. ಇಲ್ಲಿ ನಾವು ಬರ್ತಿರೋದು ನಮ್ಮದು ಅಂತ ಹೇಳ್ತಿದ್ದೀವಿ. ಪರಲೋಕ ಅವ್ರದ್ದು ಅಂತ ಒಬ್ಬರು ಬರ್ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಯಾರಿಗೆ ಅಂತ ಹೇಳಿದ್ರೆ ಆತ್ಮದಲ್ಲಿ ಬಡವರಾಗಿರೋರಿಗೆ. ಬಡವರ ಬಗ್ಗೆ ನಮಗೆಲ್ಲ ಗೊತ್ತು. ಬಡವರು ಅಂದರೆ ಎಲ್ಲದರಲ್ಲೂ ಚೆನ್ನಾಗಿರ್ತಾರ, ಸಮೃದ್ಧಿಯಾಗಿರ್ತಾರ? ಇಲ್ಲ. ಆತ್ಮದಲ್ಲಿ ಬಡವರು ಅಂದರೆ ಆ ಬಡತನ ನನ್ನ ಮನಸ್ಸಿನಲ್ಲಿ, ನನ್ನ ಆಂತರ್ಯದಲ್ಲಿ, ನನ್ನ ದೀನತೆಯಲ್ಲಿ ಕಾಣ್ತಾ ಇದೆಯಾ? ಇವತ್ತು ಹಣ ಬರ್ತಿದ್ದಾಗೆ ಜನ ಅಹಂಕಾರಕ್ಕೆ ಒಳಗಾಗ್ತಾರೆ, ಹೌದಾ? ಜನ ಮನುಷ್ಯರನ್ನ ಹಣ ಹೊಂದಿರೋ ವ್ಯಕ್ತಿ ಮನುಷ್ಯರಿಗೆ ಬೆಲೆ ಕೊಡೋದಂಥ ವ್ಯಕ್ತಿಯಾಗಿ ಮಾರ್ಪಡ್ತಾನೆ. ಕಾರಣ ಹಣ ಆ ವ್ಯಕ್ತಿಯನ್ನು ಮಾರ್ಪಡಿಸ್ಬಿಡ್ತದೆ. ಆದರೆ ಆತ್ಮದಲ್ಲಿ ಬೈಬಲ್ ಹೇಳ್ತದೆ ನಾವು ಹಣವಂತರಾಗಬಾರ್ದು ಅಂತ ಯಾವತ್ತೂ ಹೇಳಲ್ಲ. ಯಾವಾಗ ಹಣ ಬಂದು ಹಣದ ಮೇಲೆ ನಮ್ಮ ಮನಸ್ಸು ಹೋಗಿಬಿಡುತ್ತೋ ಆಗ ಅಂಥವ್ರಿಗೆ ಸತ್ಯವೇದ ಹೇಳ್ತದೆ ಪರಲೋಕ ಅವ್ರಿಗಿಲ್ಲ, ಸ್ವರ್ಗ ಇಲ್ಲ ಅಂತ. ನಾವು ಹಣವಂತರಾಗಬೇಕು, ನಮಗೆ ಹಣ ಬೇಕು, ನಾವು ಶ್ರೀಮಂತರಾಗಬೇಕು. ಆದರೆ ಶ್ರೀಮಂತಿಕೆ ಮೇಲೆ ನಮ್ಮ ಮನಸ್ಸು ಹೋಗ್ಬಿಟ್ರೆ ನಮಗೆ ಪರಲೋಕವನ್ನು ಕಳ್ಕೊಳ್ತೀನಿ ಅಂತ ಸತ್ಯವೇದ ಹೇಳ್ತದೆ. ಇವತ್ತು ಹಣ ಇದ್ದಂಥ ವ್ಯಕ್ತಿಗಳಲ್ಲಿ ಕೆಲವರನ್ನ ನಾವು ನೋಡ್ಬೋದು, ಎಲ್ಲ ಇದ್ದರೂ ಏನು ಇಲ್ಲದವರ ಹಾಗೆ ತಗ್ಗಿಸ್ಕೊಂಡು ಎಲ್ಲರ ಜೊತೆ ಬೆರೆತುಕೊಂಡು ಪ್ರೀತಿಸ್ತಾರೆ. ಉದಾಹರಣೆಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರನ್ನ ದೇವರು ಅಂತ ಜನ ಕರೆದುಬಿಟ್ರು. ಯಾಕೆ ಹೇಳಿ? ಆತನು ಒಂದು ಮೈಸೂರಿನಲ್ಲಿ ಒಂದು ಅನಾಥ ಮಕ್ಕಳ ಸಂಸ್ಥೆಯನ್ನು ನಡೆಸ್ತಿದ್ದಾರೆ, ಹೌದಾ? ರಾಜ್ಕುಮಾರ್ ಇದ್ದಂಥ ಕಾಲದಿಂದಲೂ ಅದಕ್ಕೆ ಹೆಚ್ಚು ಇನ್ವೆಸ್ಟ್ ಮಾಡಿದಂತಹ, ಹಣ ಖರ್ಚು ಮಾಡಿದಂತಹ, ಸಮಯವನ್ನು ಖರ್ಚು ಮಾಡಿದಂತಹ, ಆ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತಿದ್ದಂಥ ಆ ಸ್ವಭಾವವನ್ನೇ ಜನ ಹೈಲೈಟ್ ಮಾಡಿಬಿಟ್ರು. ಅರ್ಥ ಮಾಡ್ಕೊಳ್ರಿ. ಅಂತಹ ಆ ದೀನ ಮನೋಭಾವನೆಯನ್ನು ಜನರೇ ಇಷ್ಟಪಡ್ತಾರೆ. ನಿಮಗೂ ಗೊತ್ತು, ನನ್ನ ಸಂಗಡ ಒಬ್ಬ ಹಣವುಳ್ಳಂಥ ವ್ಯಕ್ತಿ ದೀನನಾಗಿ ನಡ್ಕೊಂಡ್ರೆ ನೀವೇನಂತೀರಿ? ಗಮನಿಸ್ರಿ. ತುಂಬ ಹಣ ಉಳ್ಳಂಥ ವ್ಯಕ್ತಿ ತುಂಬ ತಗ್ಗಿಸ್ಕೊಂಡವನಾಗಿ ನಿಮ್ಮ ಜೊತೆ ನಡ್ಕೊಂಡ್ಬಿಟ್ರೆ ಏನಂತೀರಿ? ವಾ, ಎಂಥ ಒಳ್ಳೆ ಸ್ವಭಾವ, ನನಗೆ ಭಾಳ ಇಷ್ಟ ಆಯಿತು ಅಂತೀವಿ. ಅದೇ ಹಣ ನಿಮಗೆ ಬಂದುಬಿಟ್ಟು ಮತ್ತೊಬ್ಬರ ಸಂಗಡ ನಡ್ಕೊಳ್ಳೋದು ಹೆಂಗಿರುತ್ತೆ? ನಮ್ಮ ಮನಸ್ಸೊಪ್ಪಲ್ಲ, ನನ್ನ ಲೆವೆಲ್ ಏನು, ನನ್ನ ಸ್ಥಾನ ಏನು ಎಂಬುದಾಗಿ ನಾವು ಆಲೋಚನೆ ಮಾಡ್ತೀವಿ. ಬೈಬಲ್ ಹೇಳ್ತದೆ ನನಗೆ ಪರಲೋಕ ಬೇಕಾ? ಆತ್ಮದಲ್ಲಿ ಈ ದೀನತೆ ಇರಬೇಕು. ದೇವರೇ, ಏನೇ ಬಂದರು, ಏನೇ ಇದ್ದರೂ ಇಲ್ಲದಿದ್ದರು ನಾನು ಏನು ಅಲ್ಲದವನಾಗಿ ನಾನು ಇರ್ತೀನಿ ಸ್ವಾಮಿ. ಆ ದೀನ ಮನೋಭಾವನೆ ಸತ್ಯವೇದ ಹೇಳುವಂತಹ ಆತ್ಮದಲ್ಲಿ ಬಡತನ. ಆರ್ಥಿಕವಾಗಿ ನಾನು ಬಡತನದಲ್ಲಿರಬೇಕು ಅಂತ ಬೈಬಲ್ ಹೇಳಲ್ಲ. ಆದರೆ ಆತ್ಮದಲ್ಲಿ ನೀನು ಬಡತನವನ್ನು ಹೊಂದಿಕೊಂಡ್ರೆ ಪರಲೋಕಕ್ಕೆ ಹೋಗೋದಕ್ಕೆ ನಿನಗೆ ಒಂದು ಕ್ವಾಲಿಟೀಸ್ ಅಥವಾ ಒಂದು ಗುಣ, ಯೋಗ್ಯತೆ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ನನಗೆ ಹೆಚ್ಚಿನ ಸಮಯ ಈ ಬಡತನ ಕುರಿತು ಮಾತಾಡಬೇಕು ಅಂದ್ಕೊಂಡೆ. ನನಗೆ ಇರೋದೇ 15 ನಿಮಿಷ ಸಮಯ ಇದೆ, ಆದ್ದರಿಂದ ನಾನು ಮುಂದೆ ಹೋಗ್ತೀನಿ. ಗಮನಿಸ್ರಿ. ಇದೇ ಮತ್ತಾಯ 5:20ನೇ ವಚನ ಓದ್ರಿ. 5ನೇ ಅಧ್ಯಾಯ 20ನೇ ವಚನ. ಸೇರಲಾರಲಿ. ಏನು ಹೆಚ್ಚಾಗಬೇಕಂತೆ? ನೀತಿ ಅಂದರೆ ಒಳ್ಳೆತನ ಅಂತ ನಮ್ಮ ಭಾಷೆಯಲ್ಲಿ ಮಾತಾಡೋಣ. ಒಳ್ಳೆತನ ಹೆಚ್ಚಾಗಬೇಕಂತೆ. ಯಾರಿಗಿಂತ? ಶಾಸ್ತ್ರಿಗಳು ಮತ್ತು ಫರಿಸಾಯರು. ಈ ಲೋಕದಲ್ಲಿ
ಯಾರೆಲ್ಲ ಶಾಸ್ತ್ರಿಗಳು ಪರಿಸಾಯರು ಅಂತ ಹೇಳಿದ್ರೆ ಸಂಪ್ರದಾಯಗಳನ್ನು ಮಾಡುವಂತಹ ಜನರನ್ನು ಹೋಲುತ್ತೆ. ಗಮನಿಸ್ರಿ, ಪರಿಸಾಯರು ಶಾಸ್ತ್ರಿಗಳು ಅಂದರೆ ಉದಾಹರಣೆಗೆ ಬ್ರಾಹ್ಮಿಣ್ಸ್ನ ನೋಡ್ತೀವಲ್ವ ನಾವು, ಗರ್ಭಗುಡಿನಲ್ಲಿ ಪೂಜೆ ಮಾಡುವಂಥ ವ್ಯಕ್ತಿ ಎಷ್ಟು ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಮಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ? 5 ಗಂಟೆ, ಹೌದಾ? ಕೆಲವರು 6 ಗಂಟೆ ಎದ್ದು ಮಡಿ ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಕಾರ್ಯಗಳು ಮಾಡ್ತಾರೆ. ಯಾರಿಗೆ ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ ಅಂತ ಅರಿವಿಲ್ಲದೇ ಇರುವಂಥ ಅವರು, ಉದಾಹರಣೆಗೆ ಮುಸ್ಲಿಮರು ಎಷ್ಟು ಗಂಟೆಗೆ ಕೂಗ್ತಾರೆ? 5 ಗಂಟೆ. ಇವರಿಬ್ಬರನ್ನ ಶಾಸ್ತ್ರಿಗಳು ಮತ್ತು ಪರಿಸಾರ ಅಂತ ಇಟ್ಕೊಳ್ಳೋಣ. ಇವರು 5 ಗಂಟೆಗೆ ಎದ್ದು ಮಡಿ ಮಾಡ್ತಾರೆ, ಇವರು 5 ಗಂಟೆಗೆ ಎದ್ದು ಅಲ್ಲ ಅಂತ ಕೂಗ್ತಾರೆ. ಈಗ ಇವರಿಬ್ಬರ ಅದೆಲ್ಲ ಒಳ್ಳೆತನ, ಅವ್ರದ್ದು ನೀತಿ, ಹೌದು, ದೇವರನ್ನ ಕಾಣ್ತಿದ್ದೀವಿ ಅನ್ನೋ ನಂಬಿಕೆ ಅವ್ರಿಗೆ, ಹೌದಾ? ಈಗ ಇವರಿಬ್ಬರ ನೀತಿಗಿಂತ ನಿಮ್ಮ ನೀತಿ ಹೆಚ್ಚಿನದಾಗದಿದ್ದರೆ, 5ನೇ ವಚನ ಓದ್ತೀನಿ ನೋಡ್ರಿ, 20ನೇ ವಚನ, 5ನೇ 20ನೇ ವಚನ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕಕ್ಕೆ ಬರಲ್ಲ ಅಂತ ಹೇಳಿ. ಈಗ ಇವ್ರು 5 ಗಂಟೆಗೆ ಎದ್ದು ಹೇಳ್ತಾರೆ, ಇವ್ರು 5 ಗಂಟೆಗೆ ಎದ್ದು ಅಲ್ಲ ಅಂತ ಹೋಗ್ತಾರೆ. ಈಗ ಇವ್ರ ನೀತಿಗಿಂತ ನಿನ್ನ ನೀತಿ ಹೆಚ್ಚಾಗಬೇಕು ಅಂದರೆ ನೀ ಎಷ್ಟು ಗಂಟೆಗೆ ಎದ್ದು ಅಲ್ಲೇಲೂಯಾ ಅನ್ಬೇಕು. ಪಕ್ಕದಲ್ಲಿ ನೋಡಿ ಕೇಳ್ರಿ, ನಿಜವಾ ಅಂತ ಹೆಂಗೆ ನಡ್ತಾರೆ ಗೊತ್ತಾ? ನನಗೂ ನಿನಗೂ ಅದು ಸುಮ್ಮನೆ ಕೂತ್ಗ ಬೇಡ. 4:45 ಎದ್ದು ಒಂದು ಸ್ವಲ್ಪ ಹೊತ್ತು ಮೊಣಕಾಲು ಹಾಕಿದ್ದೀರ, ಪ್ರಾರ್ಥನೆ ಮಾಡ್ತಿದ್ದೀವ, ಬೈಬಲ್ ತಗೋತಿದ್ದೀವ, ಅದು ನಾವೇನಂತೀವಿ, ಪರಲೋಕಕ್ಕೆ ಯಾರು ಬಂದರೆ ನಾ ಫಸ್ಟ್ ಓದ್ತಿದ್ದಾರೆ. ಹಲ್ಲೆಲೂಯಾ. ನಮ್ಮ ನೀತಿ ಏನಾಗಬೇಕು? ಹೆಚ್ಚಿನದಾಗಬೇಕು. ಸಭೆಯಲ್ಲೇ ಯಾರಾದರೂ 1 ಅವರ್ ಪ್ರಾರ್ಥನೆ ಮಾಡ್ತಿದ್ದೀನಿ ಪಾಸ್ಟ್ರೆ, ನಮ್ಮನ್ನು ಹೇಳಿದ್ರು, ನಾನು ಹೋದ ವಾರ 3 ಜನ ಸುವಾರ್ತೆ ಹೇಳಿದೆ ಪಾಸ್ಟ್ರೆ ಅಂತ. ತಕ್ಷಣ ನಮ್ಮ ಅವ್ರ ನೀತಿಗಿಂತ ನಮ್ಮ ನೀತಿ ಏನಾಗಬೇಕು ಗೊತ್ತಾ? ಹೆಚ್ಚಿನದಾಗಬೇಕು. ನಾವೇನು ಮಾಡಬೇಕು ಗೊತ್ತಾ? 4 ಜನ ನಾನು ಹೇಳ್ತೀನಿ ಸ್ವಾಮಿ. ಹಲ್ಲೆಲೂಯಾ. ಯಾವ ತವಕ ಉಳ್ಳವರು ಗೊತ್ತಾ? ಪರಲೋಕಕ್ಕೆ ನಾನು ಹೋಗ್ತೀನಿ ಅನ್ನೋ ನಿರೀಕ್ಷೆ ಉಳ್ಳವರು ತಮ್ಮ ನೀತಿಯನ್ನು ಹೆಚ್ಚಿಸ್ಕೊಳ್ತಾರೆ. ಆ ತವಕ ಪಡ್ರಿ. ಆದಷ್ಟು ಇಲ್ಲೆಲ್ಲ ಮನೆಗಳಾಗಲಿ ಅಂತ ನಾನು ಪ್ರೇಯರ್ ಮಾಡ್ತೀನಿ. ಏನಿಗೆ ಗೊತ್ತಾ? 5 ಗಂಟೆಗೆ ಚರ್ಚಲ್ಲಿ ಪ್ರೇಯರ್ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಜನ ಬರ್ತಿರೋ ನೋಡ್ತೀನಿ. ಹಲ್ಲೆಲೂಯಾ. ದೇವರಿಗೆ ಈಗ ಪ್ರೇಯರ್ ಮಾಡ್ಕೋಬೋದು. ಯಾವ ಮನೆಗಳ ಬ್ಯಾಗ್ನ ಆಗದೇ ಇರಲಿ ಸ್ವಾಮಿ, ನೀವ್ಯಾರ ಪ್ರೇಯರ್ ಮಾಡ್ತಿದ್ದಾರೋ ಏನೋ. 5 ಗಂಟೆಗೆ ಬೇರೆ ಟಾರ್ಚರ್ ಕೊಡ್ತಾರೆ ಪಾಸ್ಟ್ರು. 5 ಗಂಟೆಗೆ ಪ್ರೇಯರ್ ನಡಿಬೇಕು. ಹಳೆ ಚರ್ಚಲ್ಲಿ ಕೆಲವು ತಿಂಗಳು ನಡೆಸಿದ್ವಿ ಅಲ್ವ ಮದು. ಮುಂಜಾನೆ ಎದ್ದು 5 ಗಂಟೆ ಅನೇಕರು ಬರ್ತಾಯಿದ್ರು. ಇಲ್ಲಿ ಸ್ಥಳ ತುಂಬ ಕಷ್ಟಕರವಾಗಿರೋದ್ರಿಂದ ಸ್ತ್ರೀಯರು ಬರೋದಕ್ಕೆ ಅಭಿವೃದ್ಧಿ ಆಗಲಿ. 2 ಕೆಲಸ ಮಾಡ್ತೀವಿ. ಒಂದು, ಅಭಿವೃದ್ಧಿ ಪಡಿಸು. ಇಲ್ಲ ಅವ್ರವ್ರ ಮನೆಗಳಿಂದ ಕರಕ್ಕೆ ಬರೋಕ್ಕೆ ನಂಗೆ ಕಾರ್ ಕೊಡು. ಕಾರ್ ನನಗೆ, ನಿಮಗೆ ಬೇರೆ ಥರ ಕೇಳ್ತಾ ಇದ್ದೀನಿ. ಆಮೇಲೆ ನಾನು ಕಾರ್ ತಗೊಂಡ ಮೇಲೆ ಫೋನ್ ಮಾಡಿ, ಕಾರ್ ಕೇಳಿದ್ರೆ ಬನ್ನಿ ಕರ್ಕೊಂಡೋಗಿ ಅಂತ. ಗಮನಿಸ್ರಿ, ನಮ್ಮ ನೀತಿ ಹೆಚ್ಚಿನದಾಗಬೇಕು. ಉದ್ದೇಶ ಒಂದೇ, ನಾನು ಪರಲೋಕಕ್ಕೆ ಸೇರಬೇಕು. ಆತ್ಮದಲ್ಲಿ ಬಡವರಾಗಿರೋ ಪರಲೋಕ ಅವ್ರದ್ದು ಅಂತ ಬರ್ಕೊಟ್ಬಿಟ್ರು. 2ನೇದಾಗಿ, ನಿಮ್ಮ ನೀತಿ ಮತ್ತೊಬ್ಬರ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ನಾವು ಪರಲೋಕ ಸೇರೋಕ್ಕಾಗಲ್ಲ. ಇವತ್ತು ಆಸೆ ಪಡ್ರಿ, ದೇವರು ನಾನು ಪರಲೋಕಕ್ಕೆ ಹೋಗಬೇಕು ಅಂದರೆ ಮೊದಲು 1 ಅವರ್, ಅದು 1/4 ಗಂಟೆನಾದ್ರು 1 ಅವರ್ ಇರೋದು ಬೇಜಾರಾಯ್ತು, ತಪ್ಪಾಯ್ತು, ಬೇಡ. ಅಶ್ವಿನಿ 2 ಅವರ್ಸ್ ಬೇಡಮ್ಮ. 1/4 ಗಂಟೆ ಹೇಳೋಕ್ಕೂ ಮನಸ್ಸಾಯ್ತಿಲ್ಲ ನನಗೆ. ಕೆಲವು ಹೆಸರುಗಳನ್ನ ಹಿಂಗೆ ಘೋಷಣೆ ಪಡಿಸ್ಬೇಕು ಅನಿಸುತ್ತೆ. ಅಂಶವೇಣಿಷ್ಟು 1 ಅವರ್ ಬೈಬಲ್ ಬೇಡ, ಚೆನ್ನಾಗಿರಲ್ಲ ಅದು. 1/4 ಗಂಟೆನಾದ್ರು ಬೈಬಲ್, ಅದನ್ನು ಹೇಳೋಕ್ಕೆ ಇಷ್ಟ ಆಗ್ತಿಲ್ಲ ನನಗೆ. ಹಲ್ಲೆಲೂಯಾ. ನಮ್ಮ ಜೊತೆ ಇದ್ದೀರಾ? ಸ್ಯಾಮ್ಸನ್ ಎಡಬಿಡದೆ ಮೊಣಕಾಲ ಬೇಡ ಹೇಳಕ್ಕೆ ಅಸಹ್ಯ ಅನಿಸುತ್ತೆ. 5 ನಿಮಿಷನಾದ್ರು ಮೊಣಕಾಲ ಬೇಡ, 5 ನಿಮಿಷನೂ ಬೇಡ ಸ್ಯಾಮ್ಸನ್ಗೆ. ಕೆಲವು ಹೆಸರು ಇನ್ನೂ ಹೇಳಬೇಕು ಅನಿಸ್ತಾ ಇದೆ. ಯಾರು ಇಂಥವ್ರನ್ನ ನೋಡಿ, ಕುಮಾರ್ ಬ್ರದರ್ನ ನೋಡಿ ಎಷ್ಟು ಜನ ಬೈಬಲ್ ಅದು ಕಲ್ತಾರೆ? ಯಾತಿಕಾರು ನೆನಪು ಮಾಡ್ರಿ ಸುಮಿರಿ ಪಾಸ್ಟರ್ ಅಂತ ನಮ್ಮ ಸೆವೆಣಿ ಸಿಸ್ಟರ್. ಇವ್ರ ನೀತಿಗಿಂತ ನಮ್ಮ ನೀತಿ ಹೆಚ್ಚಿನದಾದ್ರೆ ಏನಾದ್ದೇಳಿ? ನಾನು ಫಸ್ಟ್ ನರಕ. ಕುಮಾರ್ ಬ್ರದರ್ ನೀತಿಗಿಂತ ನನ್ನ ನೀತಿ ಜಾಸ್ತಿ ಆದರೆ ಬ್ಯಾಗ ನರಕ. ಬದಲಾಗ್ರಿ, ಹೆಸರು ಹೇಳ್ತಿದ್ದೀನಿ, ಬದಲಾಗ್ರಿ. ನಿಮ್ಮ ನೀತಿ ಹೆಚ್ಚಿನದಾಗಬೇಕು. ಇವತ್ತು ವಿಶಾಲಾಕ್ಷಿ ಮತ್ತು ಮಹೇಶ್ವರಿ LLB ಮುಗಿಸಿ ಕೋರ್ಟಲ್ಲಿ ನಿಂತಿದ್ದಾರೆ, ಕೇಸ್ಗಳು ಹೊತ್ಕೊಂಡು. ನಾನು ಎಷ್ಟೋ ಸಾರಿ ಹೇಳಿದೆ ಬೈಬಲ್ ಹೊತ್ಕೊಂಡು ನಿಂತಿಲ್ಲ, ಮತ್ತೆ ಯಾವತ್ತೂ ನೋಡಲಿಲ್ಲ, ನಾನು ಯಾವತ್ತೂ ನೋಡಲಿಲ್ಲ. ಕೇಸ್ಗಳು ಫೈಲ್ ಮಾಡ್ತಿದ್ದಾರೆ, ವೆರಿ ಗುಡ್. ಅದರ ಜೊತೆಗೆ ವಾಕ್ಯನ ಒತ್ಕೊಳ್ರಿ, ವಾಕ್ಯನ ತುಂಬ್ರಿ. ನಿಮ್ಮ ನೀತಿ ಹೆಚ್ಚಿನದಾಗಬೇಕು. ಆಮೇಲೆ ಸಮಯ ಇಲ್ಲ, ಮುಂದೆ ಹೋಗ್ತೀನಿ, ಗಮನಿಸ್ರಿ. 7ನೇ ಅಧ್ಯಾಯ ಇದೆ, ಮತ್ತೆ 7ನೇ ಅಧ್ಯಾಯ ಇದೊಂದನ್ನು ಹೇಳಿ ನಾನು ಮುಗಿಸ್ತೇನೆ. ಕೆಲವರು ಬೇಜಾರಾಗ್ತಿರ್ಬೋದು, ಏನಪ್ಪ ಅವರು ಒಂದು ಅರ್ಧ ಟೈಮ್ ಮಾತಾಡೋರು, ಇವ್ರು ಸ್ವಲ್ಪ ಮಾತಾಡ್ತಾವ್ರಲ್ಲ ಅಂತ. ಬೇಗ ಮುಗಿಸ್ತೀನಿ, ಗಮನಿಸ್ರಿ. 7ನೇ ಅಧ್ಯಾಯ 21ನೇ ವಚನ. ಇದೆಲ್ಲರೂ ಕೇಳಿಸ್ಕೊಂಡು ಹೊಸದಾಗಿ ಬಂದವರು
ಹಳಬರು, ಪ್ರಾರ್ಥನೆ ಮಾಡದಿದ್ದವರು, ಬೈಬಲ್ ಓದಿದ್ದವರು ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಯೇಸು ಸ್ವಾಮಿನ ಸ್ವಾಮಿ ಯೇಸು ಸ್ವಾಮಿ ಯೇಸು ಸ್ವಾಮಿ ಅಂತ ಹೇಳ್ಬಿಟ್ರೆ ಹೇಳೋರೆಲ್ಲರೂ ಸ್ವರ್ಗಕ್ಕೆ ಬರ್ತಾರೆ ಅಂತ ನೆನೆಸ್ಬೇಡ್ರಿ. ಪರಲೋಕಕ್ಕೆ ಸೇರುವಂತ ಪರಲೋಕ ರಾಜ್ಯಕ್ಕೆ ಹೋಗುವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವ ಬಗ್ಗೆ ಮಾತಾಡ್ತಾ ಇದ್ದೀನಿ? ಪರಲೋಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪರಲೋಕಕ್ಕೆ ಹೋಗಲಿಕ್ಕೆ ಯೋಗ್ಯತೆ, ಒಂದು ನಿಬಂಧನೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪರಲೋಕಕ್ಕೆ ಹೋಗಲಿಕ್ಕೆ ಮೊದಲದಾಗಿ ಆತ್ಮದಲ್ಲಿ ಬಡತನ ಇರಬೇಕು. ಎರಡನೇದಾಗಿ ಪರಿಸರ ಶಾಸ್ತ್ರಗಳ ನೀತಿಗಿಂತ ನಮ್ಮ ನೀತಿ ಹೆಚ್ಚಿನದಾಗಬೇಕು. ನಾನು ಆಸೆ ಪಡ್ತೀನಿ, ದೇವರೇ ಒಂದು ಸ್ಥಳ ಕೊಟ್ಟಿದ್ದೀಯಾ, ಒಂದು ದೊಡ್ಡ ಚರ್ಚ್ ಕಟ್ಟಬೇಕು, ಮುಂದೆ ಒಂದು ದೊಡ್ಡ ಗೋಪುರ ಹಾಕ್ತೀನಿ, ಮೈಕ್ ಕಟ್ತೀನಿ, ಅವ್ರನ್ನ 5 ಗಂಟೆಗೆ ಅಲ್ಲ ಅಂತ ಕರೆದ್ರೆ ನಾನು 4 ಮುಕ್ಕಲ್ಗಿದ್ದೆ ಹಲ್ಲೇಲುಯ್ಯ ಅಂತ ಹಾಡ್ತೀನಿ. ಆಮೇಲೆ ನನಗೊಂದು ಅದು ಆಸೆ ಇದೆ, ಅದೊಂದು ಆಸೆ ಇದೆ. ನಾನು ಮುಂಜಾನೆ ಎದ್ದು ಮೈಲ್ಡಾಗಿ ಆ ಒಂದು ಹಾಡನ್ನು ಹಾಡ್ತಿದ್ರೆ, ಕರ್ಕಶವಾಗಿ ಹಾಡಿದ್ರೆ ದಿಢೀರ್ ಎದ್ದು ಕೂತ್ಕೊಂಡು ಬೈಕತ್ತಾರೆ. ಹೌದಾ? ಸ್ಟಾರ್ಟ್ ಮಾಡಿದಾಗ ಪೈಮ ಅಂತ. ನಾನು ಅಂದವಾಗಿ ಆಡ್ಬಿಟ್ರೆ ಚೆನ್ನಾಗಿ ಆಡ್ತಾರೆ ಅಂತ ಚೆನ್ನಾಗಿ ನಿದ್ದನ್ನು ಮಾಡಿಬಿಡ್ತಾರೆ. ನಾನು ಪ್ರೇಯರ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ದೇವರೇ ಇವರು ಎರಡಕ್ಕೂ ಮಧ್ಯವಾಗಿ ಆಡಂತ ಕಲಿಸ್ಕೊಡು ಸ್ವಾಮಿ ಅಂತ. ಇತ್ತ ಮಲಿಕೊಳ್ಳಬಾರ್ದು, ಇತ್ತ ಬೈಕೊಳ್ಳಬಾರ್ದು. ಹಲ್ಲೆಲೂಯಾ. ಎದ್ದು ಕೂತ್ರೆ ನನ್ನ ಜೊತೆಗೆ ಆಡಬೇಕು, ಎದ್ದು ಕೂತ್ರೆ ನನ್ನ ಜೊತೆ ಪ್ರೇಯರ್ ಮಾಡಬೇಕು. ಹಲ್ಲೆಲೂಯಾ. ಇದು ಟಾರ್ಚರು ಆಗಿರಬಾರ್ದು, ಪ್ರೀತಿನೂ ಆಗಿರಬಾರ್ದು. ಫೋನ್ ಸ್ವಿಚ್ ಆಫ್ ಮಾಡಿ, ಗಮನ ಇಟ್ಟು ಕೇಳಿಸ್ಕೊಂಡು. ನನ್ನ ಜೊತೆ ಇದ್ದೀರಾ? ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋಲ್ಲ, ಯೇಸು ಸ್ವಾಮಿ ನಂಬಿ ಬಂದಿರುವಂಥವ್ರೆ. ನಾನು ಯೇಸು ಸ್ವಾಮಿ ನಂಬ್ತೀನಿ. ನಮ್ಮ ಹೇಮಚಂದ್ರ ಮೂರ್ತಿ ಅವರ ಮಿಸ್ಸಸ್ ಹೇಳ್ತಾಯಿದ್ರು, ನಾವು ಹೋಗ್ತಿದ್ವಿ ಪಾಸ್ಟ್ರೆ ಹಿಂದೆ ಚರ್ಚ್ಗೆ, ನಾವು ಹೋಗ್ತಿದ್ವಿ, ಆದರೆ ಊರಿನವ್ರು ಅಡ್ಡಿ ಮಾಡಿಬಿಟ್ಟು ಅಂತ ಬಿಟ್ಬಿಟ್ವಿ ಅಂತ ಹೇಳ್ತಾಯಿದ್ರು. ಬಟ್ ಈ ಥರ ಯೇಸು ಸ್ವಾಮಿನ ನಾನು ನಂಬಿದ್ದೆ ಏನಾಗಿದ್ರೆ ಪರಲೋಕ ಇಲ್ಲ. ನಾನು 2 ವರ್ಷದಿಂದ ಚರ್ಚ್ಗೆ ಹೋಗ್ತಾ ಇದ್ದೆ, ಚಂದ್ರಪಾಶ ಚರ್ಚ್ಗೆ. ಅವರ ಚರ್ಚ್ಗೆ ಹೋಗ್ತಾ ನಂಗೆ ಸ್ವರ್ಗ ಕೊಟ್ಬಿಡ್ತಾರೆ. ನೆವರ್, ಖಂಡಿತ ಕನಸಲ್ಲಿ ಕಾಣಬೇಡ್ರಿ. ನೀವು ದೇವರ ಆಜ್ಞೆಗೆ ಮೀರಿ ನೀವು ನಡೆದ್ರೆ, ಸಭಾಪಾಲಕರು ಹೇಳುವಂಥ ಚಂದ್ರು ಹೇಳುವಂಥ ವಿಷಯಗಳಿಗೆ ನೀವು ವಿಧೇಯರಾಗದೆ ಹೋದರೆ ನಿನಗೆ ಪರಲೋಕ ಇಲ್ಲ. ನಾನು ಇಲ್ಲಿ ನಿಂತುಕೊಂಡು ಯಾರ ಬಗ್ಗೆ ಬೋಧಿಸಿದ್ದೀನಿ ಗೊತ್ತಾ? ತಂದೆಯ ಚಿತ್ತವನ್ನು ನಾನು ಬೋಧಿಸ್ತಾ ಇದ್ದೀನಿ. ಚಂದ್ರಪಾಸಿಗೆ ಇಷ್ಟವಾಗಿರುವಂಥ ವಿಷಯಗಳನ್ನ ಮಾಡಿ ಅಂತ ನಾನು ಹೇಳೋದಿಲ್ಲ. ನೆಕ್ಸ್ಟ್ ಲೈನ್ ಹೇಳ್ತದೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋಲ್ಲ ಪರಲೋಕ ರಾಜ್ಯವನ್ನು ಸೇರುವುದಿಲ್ಲ, ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗ್ತಾನೆ. ದೇವರ ಚಿತ್ತ ಏನು? ಪ್ರತಿ ಭಾನುವಾರ ನಾವು ಯಾಕೆ ಬರಬೇಕು ಗೊತ್ತಾ? ದೇವರ ಚಿತ್ತವನ್ನು ನನ್ನ ಜೀವನದಲ್ಲಿ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ. ಇವತ್ತು ಸೋದರ ಪ್ರಭು ಅವರು ಅನೇಕ ವಿಚಾರಗಳು ಹೇಳಿದ್ರು. ಏನೋ ಬರ್ತೇವೆ ಹೋಗ್ತೇವೆ. ತುಂಬ ಸರಿ ಇಂಥ ಒಂದು ಪ್ರಸಂಗಗಳನ್ನ ಕೇಳಿಸ್ಕೊಂಡಿದ್ದೀರಿ, ಸುವಾರ್ತೆ ಸಾರಲೇಬೇಕು ಅಂತ. ಕೆಲವು ಹೆಸರು ಹೇಳಿದಾಗ ಒಂಥರ ಬೇಜಾರಾಗ್ಬಿಡುತ್ತೆ. ಒಬ್ರಿಗೂ ಸುವಾರ್ತೆ ಹೇಳೋದಂತ ಒಂದು ವೇಳೆ ಹೇಳಿದ್ರು ನನಗಂತೂ ಗೊತ್ತಾಗಿಲ್ಲ. ನಿರಾಶೆ ಹೊಂದ್ಕೊಂಡಿದ್ದಾರೆ, ಹೇಳಿದ್ರೆ ಪ್ರಯೋಜನ ಇಲ್ಲ ಅಂತೇಳಿ. ನಿಮ್ಮನ್ನು ಕರೆದಿರೋದೇ ಅದಕ್ಕಾಗಿ. ನಿಮ್ಮ ಮೂಲಕ ನನ್ನಂಥ ಒಬ್ಬ ಪಾಸ್ಟ್ ಎಬ್ಬಿಸಲ್ಪಟ್ಟರೆ ಯಾರಿಗೆ ಶ್ರೇಷ್ಠವಾದ ಆಶೀರ್ವಾದ? ನಿಮಗೆ. ಆಮೇಲೆ ಗುರು ಯಾರಿಗಾದ್ರೂ ಸುವಾರ್ತೆ ಹೇಳಿ ಅವ್ರ ಮುಂದೆ ಒಬ್ಬ ಪಾಸ್ಟರ್ ಆದರೆ, ನನ್ನ ಕುಟುಂಬಕ್ಕೆ ಬಂದು ಒಬ್ಬರು ಸುವಾರ್ತೆ ಹೇಳಿದ್ರು, ಜಯಪ್ರಕಾಶ್ ಮತ್ತು ವಿನ್ಸೆಂಟ್ ಅಂತ ಹೇಳಿ. ಅವ್ರು ಎಲ್ಲಿದ್ದಾರೋ ಈಗ ನಮಗೆ ಗೊತ್ತೇ ಇಲ್ಲ. ನಾನು ಹುಡುಕ್ತೀವಿ, ಪ್ರಯತ್ನ ಪಡ್ತೀವಿ. ಅವ್ರು ಸಿಕ್ಕಿದ್ರೆ ನಿಮ್ಮ ಮೂಲಕ ಸುವಾರ್ತೆ ಕೇಳಿದ್ರೆ ನಾನೀಗ ಒಬ್ಬ ಚರ್ಚ್ ಪಾಸ್ಟರ್ ಆಗಿದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಎಂಥ ಸಂತೋಷ ಆಗ್ತದೆ. ಹಲ್ಲೆಲೂಯಾ. ಅದು ನಿಮ್ಮ ಮೂಲಕ ಎಬ್ಬಿಸಲ್ಪಡಬೇಕು. ಅವರಿಗಿಂತ ನಮ್ಮ ನೀತಿ ಹೆಚ್ಚಿನದಾಗಬೇಕು. ಬೇರೆ ಸಭೆಯವರು ಎಷ್ಟು ಮಟ್ಟ ದುಡಿತಾರೆ ಅದಕ್ಕಿಂತ ಹೆಚ್ಚಾಗಿ ದುಡೀರಿ. ಇವತ್ತು ನಮ್ಮ ಸಭೆಯವ್ರನ್ನ ನೋಡಿ ಅನೇಕರು ಕಲಿತಿದ್ದಾರೆ. ನಮ್ಮ ಮಿಸ್ಸಸ್ ಪ್ರತಿ ಬುಧವಾರ ನಮ್ಮ ಕೆಲವು ಸ್ತ್ರೀಯರನ್ನ ಕರ್ಕೊಂಡು ಆಸ್ಪತ್ರೆ ಸೇವೆ ಹೋಗ್ತಿದ್ರು. ಅನೇಕ ಸಭೆಗಳ ಸ್ತ್ರೀಯರನ್ನ ಗಮನಿಸಿ ಕೇಳ್ತಿದ್ರು, ನಿಮ್ಮ ಮಿಸ್ಸಸ್ ನೋಡಿ ನಾವು ಕಲ್ತಿದ್ದೀವಿ ಪಾಸ್ಟ್ರೆ, ನಾವು ಸೇವೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಂತ. ಕರೆಗಳು ತಟ್ಟೋಣವಾ? ನಿಮ್ಮ ಸಭೆಯವ್ರನ್ನ ನೋಡಿ ನಾನು ಜಗಳ ಆಡೋದು ಕಲ್ತಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ಮಟ್ಟ ಚೆನ್ನಾಗಿರುತ್ತೆ. ಅದು ಬದಲಾಗಬೇಕು. ನಮ್ಮ ನೀತಿ ಮತ್ತೊಬ್ಬರು ನೋಡಿ ನಮ್ಮನ್ನು ಹೆಚ್ಚಿಸ್ಕೊಳ್ಳುವ ರೀತಿಯಲ್ಲಿ ಇರಬೇಕು. ಇಲ್ಲಿ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯವನ್ನು ಸೇರ್ತಾನೆ. ದೇವರೇ, ನಿನ್ನ ಚಿತ್ತ ನನ್ನ ವಿಷಯದಲ್ಲೇನು, ನನ್ನ ಕುಟುಂಬದ ವಿಷಯದಲ್ಲೇನು? ನೀನು ಬದುಕಬೇಕು, ಊಟ ಮಾಡಬೇಕು, ಎಜುಕೇಷನ್ ಮಾಡಬೇಕು, ಕೆಲಸ ತಗೋಬೇಕು, ಮಕ್ಕಳು ಸಾಕಬೇಕು, ಮಕ್ಕಳು ಮದುವೆ ಮಾಡಬೇಕು. ಇದೇ ನಿಮ್ಮ ದೇವರ ಚಿತ್ತ ಅಲ್ಲ, ಇದು ನಿನ್ನ ಚಿತ್ತ. ಅಕ್ಕಪಕ್ಕದವ್ರನ್ನ ನೋಡಿ ಕಲಿತಂಥ ಚಿತ್ತ. ದೇವರು, ನಿನ್ನ ಚಿತ್ತ ನನ್ನ ವಿಷಯದಲ್ಲಿ ಏನು ಅದನ್ನು ತಿಳಿಸ್ಕೊಡು ಸ್ವಾಮಿ. ಕಲಿಯೋಣ. ಕಡೆಯದಾಗಿ ಸಮಯ ಇಲ್ಲದವರಿಂದ ಅದನ್ನ ಕಡೆಯದಾಗಿ ಅಂತ ಇವತ್ತಿಗೆ ಪರಲೋಕ ಪ್ರಸಂಗ ಮುಗಿಸ್ತೀನಿ. ನೀವು ಬಂದಿರಷ್ಟ ಬರ್ದಿರಷ್ಟ ನಾವೈತಿ ಹೇಳಿ ಒಟ್ಟಿಗೆ ನಾವು ಬರ್ತೀವಿ. ಆಮೇಲೆ ಗಮನಿಸ್ರಿ ಕೇಳಿಸ್ಕೊಳ್ರಿ. ಮತ್ತಾಯ 18ನೇ ಅಧ್ಯಾಯ ಅದರ 3ನೇ ವಚನ ಗಮನಿಸ್ರಿ. ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ
ಸತ್ಯವಾಗಿ ಹೇಳ್ತೀನಿ ಅಂದರು. ಸತ್ಯವಾಗಿ ಹೇಳ್ತೀನಿ, ಪರಲೋಕದಲ್ಲಿ ಸೇರದೇ ಇರುವವರ ಬಗ್ಗೆ ಹೇಳ್ತೀನಿ. ಇಲ್ಲಿ ಗಮನಿಸ್ರಿ, ನೀವು ಯೇಸು ಶಿಷ್ಯರೆಲ್ಲ ಯೇಸು ಸ್ವಾಮಿ ಜೊತೆಗಿದ್ರು. ಗಮನಿಸ್ರಿ, ಬೈಬಲ್ ನೋಡಾಯ್ತಾ, ಬರ್ದಾಯ್ತಾ? ನನ್ನ ನೋಡಿ, ಯೇಸು ಸ್ವಾಮಿ ಜೊತೆ 12 ಜನ ಶಿಷ್ಯರಿದ್ದರು. ಒಬ್ರಿಗೊಬ್ರು ಜಗಳ ಸ್ಟಾರ್ಟ್ ಆಯಿತು. ಏನಂತ? ಯಾವಾಗಲೂ ಯೇಸು ಸ್ವಾಮಿ ಅವ್ರ ಬಾಯಲ್ಲಿ ನನ್ನ ಹೆಸರೇ ಫಸ್ಟ್ ಬರೋದು. ಮಾತಿರ್ತಾರೆ, ಪೇತ್ರ ಅಂತಾರೆ, ಗೊತ್ತಾ ಅಂತ. ಪೇತ್ರ. ಯೋಹಾನ್ ಹೇಳ್ತಾನೆ, ಇಲ್ಲ ಯಾವಾಗಲೂ ಅವ್ರು ಬಲಪಕ್ಕದಲ್ಲಿ ಕೂತ್ಕೊಂಡು ಬಲಗಡೆ ಕೂತಾರೋ ನಾನೇ ಫಸ್ಟು ಅಂತ ಹೇಳ್ತಾನೆ. ಇಸ್ಕರಿಯೋತ ಹೇಳ್ತಾನೆ, ನಿಮ್ಗೆ ಯಾರ ಮೇಲೂ ನಂಬಿಕೆ ಇದೆ, ನನಗೆ ದುಡ್ಡು ಕೊಟ್ಟಿರೋದು ಖಜಾಂಚಿ ನಾನೇ ಹೆಚ್ಚು ಅಂತ ಹೇಳ್ತಿದ್ದಾನೆ. ಈಗ ಒಬ್ರಿಗೊಬ್ರಿಗೆ ಕಿತಾಪತಿ ಸ್ಟಾರ್ಟ್ ಆಯಿತು. ಚೆನ್ನಾಗಿದೆಲ್ಲ ವರ್ಡು, ಕಿತಾಪತಿ. ಚೆನ್ನಾಗಿದೆ. ಒಬ್ರಿಗೊಬ್ರು ಕಿತಾಪತಿ ಉಳಿದಿದ್ದಾರೆ, ನಾನೆಚ್ಚು ನೀನೆಚ್ಚು ನಾನೆಚ್ಚು ಅಂತ. ಯೇಸುವಿನ ಬಳಿ ಬರ್ತಾವೆ. 18ನೇ 1ನೇ ವಚನ ನಾನೇ ಓದ್ತೀನಿ, ಗಮನಿಸ್ರಿ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಈ ಥರ ಕೇಳ್ತಿದ್ದಾನೆ. ಸ್ವಾಮಿ, ನಿನ್ನನ್ನು ಹಿಂಬಾಲಿಸಿ ಬಂದಿದ್ದೀವಿ, ನಿನಗೋಸ್ಕರ ಬಾಳ್ತಿದ್ದೀವಿ, ನೀನು ಓದೋದ ಕಡೆಗೆಲ್ಲ ನೀನು ಹಿಂಬಾಲಿಸ್ತಿದ್ದೀವಿ. ಹೀಗಿರುವಾಗ ಪರಲೋಕದಲ್ಲಿ ನಾವು 12 ಜನರಲ್ಲಿ ಯಾವನು ಹೆಚ್ಚಿನವನು? ನಾನಾ? ಇವನಂತೂ ಒಳ್ಳೆ ಬೇಡ ಸ್ವಾಮಿ, ಇಷ್ಟ ಇಲ್ಲ ನನಗೆ. ಅಲ್ಲಿ ಕಿತಾಪತಿ ಸ್ಟಾರ್ಟ್ ಆಯಿತು, ಜಗಳ ಸ್ಟಾರ್ಟ್ ಆಯಿತು. ಈಗ ಯೇಸು ಸ್ವಾಮಿ, ನೀವು ಯಾರನ್ನು ಕೈ ತೋರಿಸಿ ಮಾತಾಡದೆ ಒಂದು ಚಿಕ್ಕ ಮಗುನ ಕರೀತಾರೆ. ಚಿಕ್ಕ ಮಗುನ ಕರೆಸಿ ಅವರ 12 ಜನರ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು, ಈಗ 3ನೇ ವಚನವನ್ನು ಹೋದ್ರಿ, ಒಂದು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದಿಲ್ಲ. ಈಗ ನೀವು ಹೇಳಿ, ನೀವೆಷ್ಟು ಜನ ಪರಲೋಕಕ್ಕೆ ಹೋದರೆ? ಈ ವಚನದ ಪ್ರಕಾರ ನಾನು ಚಿಕ್ಕ ಮಗುವಿನ ಥರ ಪಾಸ್ಟ್ರೆ. ಆ ಸ್ವಭಾವ ನಮ್ಮಲ್ಲಿದೆಯಾ? ಮಕ್ಕಳಿಗೆ ಹೊಡೆದ್ರು, ಬೈದರು, ಮತ್ತೆ ಅಪ್ಪ ಅಮ್ಮನ ಹತ್ರ ಏನು ಮಾಡ್ತಾರೆ? ಅಥವಾ ಕೇಳಿಸ್ಕೊತಿದೀಯಾ? ನಾವು ಚಿಕ್ಕ ಮಕ್ಕಳು ನನ್ನ ಮಗನ ಸಾಂಬಾರು ಹೊಡಿತೀವಿ, ಗದರಿಸ್ತೀನಿ. ಸ್ವಲ್ಪ ಹೊತ್ತಿಗೆ ಬಂದಪ್ಪ ನಾನು ಇದನ್ನು ಹೆಚ್ಚಿಸ್ತಾ ಇಲ್ಲ. ಇದೆಲ್ಲ ಮಕ್ಕಳ ಸ್ವಭಾವ, ಹಾಗೆ ಇರಬೇಕು. ಮುಡಿಸ್ಕೊಂಡು ಮುಖ ತಿರುಕೊಳ್ಳೋದು ಮಾನ್ಯ. ಕೇಳಿಸ್ಕೊತಿದ್ದೀರಾ? ಅಥವಾ ಸ್ತುತಿ ಕೇಳಿಸ್ಕೊತೀವಿ ಮಕ್ಕಳು. ಚಿರಾಗ್, ನೀವು ದ್ವೇಷ ಮಾಡಿದ್ರೆ ನೀವು ಮಕ್ಕಳಲ್ಲ. ನೀವು ಹೇಳಿ, ಈಗ ನಾವು ಮಕ್ಕಳೇ ಹೇಳಿ. ನೀವೆಲ್ಲ ಹೇಳ್ಬೇಕಪ್ಪ, ನೀವೆಲ್ಲ ಹೇಳ್ಬೇಡಿ, ಬೇಜಾರಾಯ್ತಾ ನನಗೆ? ಒಂದು ವೇಳೆ ಇವತ್ತಿನಿಂದ ನಾನು ತಿರುಗಿ ಚಿಕ್ಕ ಮಗುವಿನಂತ ಆಗ್ಬೇಕಂತೆ, ಯಾರ ಮೇಲೂ ದ್ವೇಷ, ಮಕ್ಕಳು ಎಷ್ಟು ಜನ ಮಕ್ಕಳು ದ್ವೇಷ ಇಟ್ಕೊಳ್ತಾರೆ? ಇಲ್ಲ ಅನ್ಬೇಡಿ, ನಮ್ಮ ತಂದೆ ತಾಯಿಗಳೇ ಕಳಿಸ್ತಾರೆ, ಅವಳ ಜೊತೆ ಮಾತಾಡಬೇಡ, ಇವನ್ ಜೊತೆ ಮಾತಾಡಬೇಡ, ನೀನು ಅವ್ರ ಮನೆ ಬಾಗಿಲು ಕಾಲ್ಗಳಿಟ್ಟೆ ಕಾಲು ತರದು ಹಾಕ್ಬಿಡ್ತೀನಿ, ಕೂಸು ಕಲಿಸೋದು. ಮಕ್ಕಳು ಬೆಳೆಸ್ತಿದ್ರಿ ದ್ವೇಷನ. ಸ್ವಲ್ಪ ಬೆಳೆದಿದ್ದಾಗೆ ಅವ್ರ ಅಣ್ಣ ತಮ್ಮ ಕಿತ್ತಾಡ್ರೆ, ಯಾಕಡೆ ಈಗ ಆಡ್ರಿ, ಇದಕ್ಕೆ ಹೇಳ ನಾನು ನಿಮ್ಗೆ ಸಾಕದ್ದು, ಬೇಜಾರು ಮಾಡ್ಕೋತೀವಿ. ಅದು ಗೊತ್ತಾಗಬೇಕು, ನಾನೇ ಬಿತ್ತಿದ್ದು, ಈಗ ಮರವಾಗಿ ನಿಂತಿದೆ ಅಷ್ಟೇ. ಆ ಚಿಕ್ಕ ಮಗುವನ್ನು ನಾನು ಬಿತ್ತದೆ, ಈಗ ಮರವಾಗಿದೆ, ಅದನ್ನ ಕಡೆಗೆ ನನ್ನ ಕೈಲಿ ಆಗ್ತಿಲ್ಲ. ನಾನು ಚಿಕ್ಕ ಮಗು ನಿಂತಿದ್ರೆ ನನ್ನ ಮಗು ಯಾವ ಸ್ವಭಾವ ಕಲಿಯುತ್ತೆ ಗೊತ್ತಾ? ಮಗುವಿನಂತೆ ಅವನು ಬೆಳೀತಾ ಬರ್ತಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿದ್ರಿ, ಚಿಕ್ಕ ಮಕ್ಕಳಂತ ನಾವು ಆಗದೆ ಇದ್ರೆ ಸ್ವರ್ಗಕ್ಕೂ ಆಗಲ್ಲ ಅಂತ. ಪವಿತ್ರ ಸಿಸ್ಟರ್ ಈ ಕಡೆ ಹೇಳಿ, ಆ ಕಡೆ ಹೇಳಿ, ಚಿಕ್ಕ ಮಕ್ಕಳಂತ ಆಗದೆ ಇದ್ರೆ. ರಾಜೇಶ್ ಹೇಳಿದ್ರ? ರಾಜೇಶ್ ಹೇಳಿ ಒಬ್ರು. ಸ್ತೋತ್ರ. ಸುಜಾತ ಹೇಳಿದ್ರ? ಚಿಕ್ಕ ಮಕ್ಕಳಂತ ಆಗಬೇಕು ನಾವು. ಚಿಕ್ಕ ಮಕ್ಕಳಂತ ಆಗಬೇಕು ಅಂತ ಮುಖ ತೊಳೆದೇ ತಿನ್ನಬೇಡಿ. ಮುಖ ತೊಳೆದೇ ತಿನ್ನೋದು, ಹೇಳೋದು ಮತ್ತೆ ಕೇಳದೆ, ಕರೆದು ಕೇಳ್ತೆ ಹೋಗೋದು ಒಳ್ಳೆ ವಿಚಾರ. ಯೇಸು ಹೇಳ್ತಾರೆ, ಕೆಟ್ಟತನದ ವಿಷಯದಲ್ಲಿ ನೀವು ಶಿಶುಗಳಂತಿದ್ದು, ಒಳ್ಳೆತನದ ವಿಷಯದಲ್ಲಿ ಪ್ರಾಯಸ್ಥರಂತೆ ನೀವು ನಡ್ಕೊಳ್ರಿ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನ ಬೈಬಲ್ ಕೈಯಲ್ಲಿ ಇಲ್ಲ? ಕೈ ಎತ್ತಿ. ಇಲ್ಲಿ ಬೈಬಲ್ ಇಲ್ದವ್ರ ಕೈ ಎತ್ತಿ. ನಮ್ಮ ಸಭೆಯವರು ದೀಕ್ಷಿತ್ ಕೈ ಎತ್ತಿ ಜೋರಾಗಿ. ಇನ್ನು ಎಷ್ಟು ವಾರದಿಂದ ಹೇಳ್ತಿದ್ದೀನಿ ನಾನು ಬೈಬಲ್ ತಗೋಬೇಕು ಅಂತ. ನನ್ನ ಮಾತು ಮರದಿ ಕೊಡ್ತಾ ಇಲ್ಲ ನೀವು. ಹೊಸಬರೆಲ್ಲ ಕೈ ಬಿಡ್ರಿ, ತೊಂದರೆ ಇಲ್ಲ, ಹೊಸಬರೆಲ್ಲ ಕೈ ಬಿಡ್ರಿ. ನಾನು ದೀಕ್ಷಿತ್ಗೋಸ್ಕರನೇ ಕೈ ಎತ್ತಿಸ್ತೆ. ನಾನು ದೀಕ್ಷಿತ್ಗೋಸ್ಕರ ಕೈ ಎತ್ತಿಸ್ತೆ. ನೀನು ನನ್ನ ಸಭೆಗೆ ಭಾಳ ಪ್ರಾಮುಖ್ಯವಾದ ವ್ಯಕ್ತಿ. ಏನೋ ಒಂದು ವೈತನ ಬಿಡುವಂತ ಯೋಚನೆ ಮಾಡಲ್ಲ ನಾನು. ಪ್ರಾಮುಖ್ಯವಾದ ವ್ಯಕ್ತಿ. ಬೈಬಲ್ ತಗೋಬೇಕು ನೀವು. ಬೈಬಲ್ ಇಲ್ಲೂ ಮನೇಲಿ ನೀವಾದ್ರೂ ಕೇಳಿ ಇಸ್ಕೊಡ್ಬೇಕು ತಾನೆ. ಜೋಬಲ್ ದುಡ್ಡಿದ್ದ ಅದನ್ನ ಪಾಸ್ಟ್ರೆ ವಾಗಕ್ಕೆ ಪೆಟ್ರೋಲ್ ಹಾಕ್ಸ್ಬೇಕು, ಊಟ ಮಾಡಬೇಕು, ತಿಂಡಿ ತಗೋಬೇಕು. ದುಡ್ಡು ಕೊಡೋಕೆ ಮುಂಚೆ ಬೈಬಲ್ ಕೊಡಿ, ಹೋಗೋದೆ ಬೈಬಲ್ ಇಸ್ಕೊಡ್ಬೇಕು ನೀನು. ಓಕೆ, ಹಲ್ಲೆಲೂಯಾ. ಯಾಕೆ ಫಾಸ್ಟಿಂಗ್ ಆರ್ಡ್ರ್ ಇವತ್ತು ಅನಿಸಿದ? ನೀವೆಲ್ಲರೂ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ನಾನು.
ಹಲ್ಲೆಲೂಯಾ. ನೀವು ಚಿಕ್ಕ ಮಕ್ಕಳಂತ ಆಗದೇ ಇದ್ರೆ, ಈಗ ದೀಕ್ಷಿತನ ಬೈದಂಗೆ ನಿಮ್ಮನ್ನು ಯಾರು ಎದ್ದು ನಿಲ್ಲಿಸ್ಬೋದು? ಏನು ಮಾಡ್ರಿ, ನಮ್ಮ ಮಧುಶ್ರೀನೇ ಬೈತೀನಿ ಅಂತ ಇಟ್ಕೊಳ್ಳಿ. ಅವ್ರು ಏನಂತಾರೆ ಗೊತ್ತಾ, ಎಲ್ರ ಮುಂದೆ ಅನ್ಬೋದ್ಬಿಟ್ರಿ, ಬೇಕಾದ್ರೆ ಕರೆಸ್ಬಿಟ್ಟು ಏನೋ ಸಿಕ್ಕಾಪಟ್ಟೆ ಬೈರಿ, ಗಂಟೆ ಬೈರಿ, ನನ್ನ ಜನರ ಮುಂದೆ ಬೈಬೇಡಿ ಅಂತ. ನಂಗೆ ಅದೇ ಇಷ್ಟ, ಜನಗಳ ಮುಂದೆ ಬೈಬೇಕು, ನಿಮ್ಮ ಮಗುವಿನ ಥರ ಆಗಬೇಕು. ಆಮೇಲೆ ಹಲ್ಲೆಲೂಯಾ. ಪಕ್ಕ ನೋಡಿ ಹೇಳ್ರಿ, ಮಗುವಿನಂತ ಆಗೋಣ. ಆ ಮಗುವಿನ ಸ್ವಭಾವ ನಾನು ಯಾಕೆ ತಂದುಕೋಬೇಕು ಅಂದರೆ, ನಾನು ಸ್ವರ್ಗಕ್ಕೆ ಹೋಗಬೇಕು, ನಾನು ಪರಲೋಕಕ್ಕೆ ಹೋಗಬೇಕು. ಲೋಕ ಒಂದು ಮಾತು ಹೇಳ್ತಾರೆ, ಮಕ್ಕಳು ದೇವ್ರಿಗೆ ಸಮ ಅಂತ. ಇದೊಂದು ಹೇಳಿ ನಾನು ಮುಗಿಸಿ ಹೊಸಬರಿದ್ದೀರಿ. ಮಕ್ಕಳು ಯಾರಿಗೆ ಸಮ? ನಿಮ್ಮ ಮನೆಗಳಲ್ಲಿ ಕೆಲವರು ದೇವರುಗಳನ್ನ ಇಟ್ಕೊಂಡಿದ್ದೀರಿ. ಇನ್ನು ಈ ಮಕ್ಕಳು ಮನೆಯಲ್ಲಿರೋ ಮಕ್ಕಳನ್ನು ಆ ದೇವರುಗಳನ್ನು ಕಂಪೇರ್ ಮಾಡಿ, ಮಕ್ಕಳು ದೇವ್ರಿಗೆ ಸಮ ಅಂತಾರಲ್ಲ, ಈ ಮಕ್ಕಳ ಥರ ದೇವರಿದ್ದಾರಾ ನಿಮ್ಮ ಮನೆಗಳು? ಯೇಸುವಿನ ಗಮನಿಸಿ ನೋಡ್ರಿ, ಅವ್ರಿಗೆ ಆ ಮಗುವಿಗಿಂತಲೂ ಉನ್ನತವಾದ ಸ್ವಭಾವ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಯಾವ ದೇವರುಗಳು ಈ ಲೋಕದಲ್ಲಿ ಮಗುವಿನಂಥ ಸ್ವಭಾವ ಉಳ್ಳವರು ಇಲ್ಲವೇ ಇಲ್ಲ. ನಮ್ಮ ಮಾತುಗಳಲ್ಲೇ ಸತ್ಯ ಇದೆ. ನನ್ನ ಮೊನ್ನೆ ಈಗ ಮನೆ ಸಭೆ ಮಾತ್ರ ಪವಿತ್ರ ಮೇಲೆ ಒಂದು ಆಲೋಚನೆ ಬಂತು. ಆತ್ಮ ಇಲ್ಲ ಅಂತ ಯೋಚನೆ ಅಂತ ಹೇಳ್ತಾರೆ. ಕಾಮನಕ್ಕೆ ಸತ್ತವ್ರಿಗೆ ಸತ್ತ ಅಂತಾರೆ, ಸೂಸೈಡ್ ಮಾಡ್ಕೊಳ್ಳೋರಿಗೆ ಹೇಳ್ರಿ ನೋಡೋಣ ಎಲ್ಲರೂ. ಅವರೇ ಅಂತಾರೆ ಆತ್ಮ ಇಲ್ಲ ಅಂತ ಅನ್ನೋರು. ಅವನು ಹೆಂಗೆ ಸತ್ತಂತೆ? ಆತ್ಮನ ಹತ್ಯೆ ಮಾಡ್ಕೊಂಡಂತೆ. ಆದರೂ ಹೇಳ್ತಾರೆ ಆತ್ಮ ಇದೆ. ಆತ್ಮಹತ್ಯೆ ಈ ಲೋಕದಲ್ಲಿ ನೀನು ಮಾಡ್ಕೊಳ್ಳೋಕ್ಕಿಂತ ಯೇಸು ಸ್ವಾಮಿ ನಂಬದೇ ಇದ್ದರೆ ಅವರು ಮಾಡ್ತಾರೆ ಅಲ್ಲಿ ಹತ್ಯೆ. ಹುಷಾರ್, ಆತ್ಮ ಇದೆ. ಆತ್ಮ ದೇವರ ರಾಜ್ಯಕ್ಕೆ ಹೋಗಿ ಸಂತೋಷವಾಗಿರಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ತಿರುಗಿ ಚಿಕ್ಕ ಮಗುವಿನಂತ ಆಗಬೇಕು. ಮಕ್ಕಳು ಡ್ರಿಂಕ್ಸ್ ಮಾಡ್ತಾರಾ? ಬೇಜಾರಾದರೆ ಕೋಪ ಆದರೆ ಡ್ರಿಂಕ್ಸ್ ಮಾಡ್ತಾರಾ? ನಿಮ್ಮಲ್ಲಿ ಯಾರು ಆ ಥರ ಇಂಥವ್ರು ಇಲ್ಲ ಅಂತ ನೆನೆಸ್ತೀನಿ. ಕುಡಿತಿರಲಿಲ್ಲ ಪಾಸ್ಟ್ರೆ, ನನ್ನ ಹೆಂಡತಿ ಕಾಟ ಕುಡಿಸ್ಬಿಡ್ತು ನನ್ನ. ಈ ಥರ ನೆಪಗಳನ್ನು ಹೇಳಿ ಕುಡಿಯುವಂಥ ಸ್ವಭಾವಗಳನ್ನು ಬಿಡ್ರಿ. ಹಬ್ಬ ಆಗೋಯ್ತು ಪಾಸ್ಟ್ರೆ, ಎಳೆದ್ಬಿಡ್ತು ನನ್ನ ಅತ್ತಗೆ ಅಂತಾರೆ ಕೆಲವರು, ಎಳೆದ್ಬಿಡ್ತಂತೆ. ಇಂಥ ಕೆಟ್ಟ ಸ್ವಭಾವಗಳು ನಿಮ್ಮನ್ನು ನರಕಕ್ಕೆ ಎಳಿತಾ ಇದೆ ಅಂತ ನಂಬ್ರಿ. ನಮ್ಮನ್ನು ನರಕಕ್ಕೆ ಎಳಿತಾ ಇದೆ. ನೀವು ಚಿಕ್ಕ ಮಕ್ಕಳಂತಾಗದೇ ಇದ್ದರೆ, ನೆನ್ನೆ ಕುಮಾರ್ ಬದ್ರ ಫೋನ್ ಮಾಡಿದ್ರು, ನಮ್ಮ ಸಾನ್ನಿಧ್ಯ ವಾಕ್ಯ ಕಲಿತಾ ಇಲ್ಲ ಪಾಸ್ಟ್ರೆ ಅಂತ, ವಾಕ್ಯ ಕಲಿತಾ ಇಲ್ಲ ಪಾಸ್ಟ್ರೆ ಅಂತ ಕಾಲ್ ಮಾಡಿದ್ರು. ಆ ಮಗುನ ಬೈದೆ ನಾನು ಬೆಳಿಗ್ಗೆ ಕೂಡ. ನಿಮ್ಮಲ್ಲಿ ಯಾರಾದರೂ ನಿಮ್ಮ ಗಂಡ ಹೆಂಡತಿರ ಬಗ್ಗೆ ನಿಮ್ಮ ಮಕ್ಕಳಂತಾದರೆ ನೆಕ್ಸ್ಟ್ ವೀಕೆಂಡ್ ನಿಂಗೆ ಹೇಳಬೇಕು, ಪಾಸ್ಟ್ರೆ ಇವತ್ತು ನನ್ನ ಗಂಡ ಬೆಳಗ್ಗೆ ಬೈಬಲ್ ಓದಲಿಲ್ಲ, ನಂಗೆ ಹೇಳಬೇಕು. ಹೆಂಡ್ತಿರು ಹೇಳಬೇಕು, ಪಾಸ್ಟ್ರೆ ಗಂಡಂದ್ರೆ ಹೇಳಬೇಕು, ನಾನು ಹೆಂಡ್ತಿ ಬೈಬಲ್ ಓದ್ತಿಲ್ಲ ಪಾಸ್ಟ್ರೆ ಹೇಳ್ತೀರಾ? ನಿಮ್ಮ ಮೊಬೈಲ್ನ ಶಾರ್ಟ್ ವೀಡಿಯೋನ ನೋಡ್ಕೊಂಡು ಕೂತಿದ್ರೆ ಗಂಡಂದರೆ ಹೆಂಡ್ತಿರ ಏನು ವಿಷಯದಲ್ಲಿ ನಂಗೆ ಫೋನ್ ಮಾಡಿ. ಹೆಂಡ್ತಿರೇ ಗಂಡಂದ್ರ ವಿಷಯದಲ್ಲಿ ನೀವೇನು ಮಾಡಿ, ಫೋನ್ ಮಾಡಿ. ಶಾರ್ಟ್ಸ್ ನೋಡ್ಕೊಂಡು ಕೂತಿದ್ರೆ ನಾನು ಕೆಲವು ಗೊತ್ತು, ಇವತ್ತು ಯಾಕೆ ಈ ಒತ್ತಡ ಹೇಳ್ತೀವಿ ಗೊತ್ತಾ, ನಿಮ್ಮಿಂದಲೇ ನೇರವಾಗಿ ಕಂಪ್ಲೇಂಟ್ ಬರಲಿ ಅಂತ. ಇನ್ನು ಮೇಲೆ ಆದರೂ ನಿಮ್ಮ ಮುಂದೆ ಶಾರ್ಟ್ಸ್ ನೋಡೋದು ನಾವು ಜನ ಗಂಡಂದರು ಸ್ತ್ರೀಯರು ಹೇಳಿ ಕಡಿಮೆ ಮಾಡಿ, ಸ್ತ್ರೀಯರು ಹೇಳಿ ಶಾರ್ಟ್ಸ್ ಮೊಬೈಲ್ ನೋಡೋದು ಕಡಿಮೆ ಮಾಡಿ ಹೇಳಿ. ಹೆಂಗಸರು ಹೆಣ್ಮಕ್ಳೆಲ್ಲ ಹೇಳಿ ನೋಡಮ್ಮ, ಮೊಬೈಲ್ ನೋಡೋದು ಕಡಿಮೆ ಮಾಡಿ ಹೇಳ್ತೀರಾ ಏನಾದ್ರು ಬಂದರೆ. ಕೆಲವರು ಮೊಬೈಲ್ಗಳನ್ನ ಕೈಯಲ್ಲಿ ಕೊಡೋಕೆ ಭಯಪಡ್ತಾರೆ. ಸಮಥಿಂಗ್ ಇಸ್ ರಾಂಗ್. ಚಿಕ್ಕ ಮಕ್ಕಳು ಇವರೆಲ್ಲ ಏನು ಹೆಸರು ಹೇಳ್ಬೋದು ಈ ಮಕ್ಕಳಿಗೆ? ಯಾವ ಮಕ್ಕಳು ಅಂತ ಹೇಳ್ಬೋದು? ಚಿಕ್ಕ ಮಕ್ಕಳ, ದೊಡ್ಡ ಮಕ್ಕಳು ಹಿಂಗಿರಲ್ಲ. ದಯಮಾಡಿ ಬದಲಾಗಿ. ನಾವು ಚಿಕ್ಕ ಮಕ್ಕಳಂತ ಆಗದೇ ಇದ್ದರೆ ನಾವು ಪರಲೋಕ ರಾಜ್ಯವನ್ನು ಸೇರಲಾರದು. ಹಲ್ಲೆಲೂಯಾ. ಕಡೆಯದಾಗಿ ನಾನು ಅದೇ ಹಂಗೆ ಹೇಳ್ತಾ ಹೋಗ್ತೀನಿ. ಇನ್ನೊಂದು 2-3 ಪಾಯಿಂಟ್ ಕಡೆಯದಾಗಿ ಅಂತ ಹೋಗ್ಬಿಡ್ತೀನಿ, ಜೋಡಿಸ್ಕೊಳ್ಳಿ. ಹೇಳೋಣ, ಏನು ಹೇಳಿ ಅಂತಾರೆ. ಆಮೇಲೆ ಕ್ಲಾಸ್ ಕೂತಲ್ಲಿ ಶಿಷ್ಯದ ಕ್ಲಾಸ್ ಕಂಡ್ರೆ ನಿಂತಿರ್ತಿದ್ದಾರೆ ಜೂಟ್ ಅಂದ್ಕೊಂಡು. ಗಮನಿಸಿ, ಇನ್ನು 3 ಪಾಯಿಂಟ್ ವೇಗವಾಗಿ ಹೇಳ್ಬಿಡ್ತೀನಿ. ಮತ್ತಾಯನ ಬಸವ 19ನೇ ಅಧ್ಯಾಯ, ಒಂದು ಪೇಜ್ ತೆಗೀರಿ. ನೆಕ್ಸ್ಟ್ ಅದರಲ್ಲಿ ಇದೆ 19ನೇ ಅಧ್ಯಾಯ 23 ಮತ್ತು 24ನೇ ವಚನ. 23 ಮತ್ತು 24ನೇ ವಚನ ನಾನೇ ಓದ್ತೀನಿ. ಆಗ ಯೇಸು ತನ್ನ ಶಿಷ್ಯರನ್ನು ನೋಡಿ, ಮತ್ತಾಯನ ಬಸವ ವಾರ್ತೆ 19ನೇ ಅಧ್ಯಾಯ 23 ಮತ್ತು 24. ಆಗ ಯೇಸು ತನ್ನ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ. ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ. ಗಮನಿಸಿ, ಐಶ್ವರ್ಯದ ಕುರಿತಾಗಿ ಇಲ್ಲಿ ಮಾತಾಡ್ತಿದೆ. ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ ಅಂತ ಹೇಳ್ತೀವಿ. ಈಗ ನಾನು ನೀವೆಲ್ಲ ಈ ವಚನ ಕೇಳಿದ್ರೆ ಐಶ್ವರ್ಯವಂತರಾಗಬೇಕು ಅಂತ ಆಸೆ ಬರುತ್ತಾ? ಆಸೆನೇ ಬರಲ್ಲ. ಬಟ್ ನಾನು ಹೇಳ್ತೀನಿ ನಿಮಗೆ, ಐಶ್ವರ್ಯವಂತರಾಗಬೇಕು.
ಐಶ್ವರ್ಯವಂತರಾಗಬೇಕು. ಧರ್ಮೋಪದೇಶ ತೆಗೆದೇನು ಬೇಡ. 28ನೇ 1ನೇ ವಚನದಲ್ಲಿ ಹೇಳ್ತದೆ, ಲೋಕದ ಎಲ್ಲ ಜನಾಂಗಗಳಿಗಿಂತ ನೀವು ಉನ್ನತವಾಗಿರಬೇಕು ಅಂತ ಯೇಸು ಇಷ್ಟಪಡ್ತಾರೆ. ಆಮೇಲೆ ಆದರೆ ಐಶ್ವರ್ಯವನ್ನು ಪ್ರೀತಿಸುವವರಾಗಿರಬಾರ್ದು. ಇಲ್ಲಿ ಒಬ್ಬ ವ್ಯಕ್ತಿ ಯೇಸುವನ ಮಾತನ್ನು ಕೇಳಿ ಆಸ್ತಿನ ಮಾರಿ ಬಡವರು ಹಂಚಿ ನನ್ನನ್ನು ಹಿಂಬಾಲಿಸು ಅಂತ ಹೇಳಿದಾಗ ಅವನೇನು ಹೇಳ್ತಾನೆ? ನನ್ನ ಕೈಲಿ ಆಗಲ್ಲ ಸ್ವಾಮಿ ಅಂತ ಅವನು ಯೇಸುವನ್ನ ಬಿಟ್ಟು ಹೊರಟೋಗ್ತಾನೆ. ಆಸ್ತಿಯ ಮೇಲೆ ನಮಗೆ ಮನಸ್ಸಿರಬಾರ್ದು. ಯಾರ ಮೇಲೆ? ಆಸ್ತಿ ನಮಗೆ ಬೇಕು. ಒಂದು ವೇಳೆ ಇವತ್ತು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ, 1 ಅಡಿ ಜಾಗಕ್ಕೋಸ್ಕರ ಒಡಬಿಟ್ಟವರು ಕೊಲೆ ಮಾಡಿದ್ದಾರೆ. ಇವತ್ತು ಅನೇಕ ಕೇಸ್ಗಳು ನಡೀತಾ ಇದೆ. ಆದರೆ ಆಸ್ತಿಯ ಮೇಲಿನ ವ್ಯಾಮೋಹ, ಕೆಲವರು ದೇವ್ರಿಗೆ ಸ್ತೋತ್ರ, ನನ್ನ ಪ್ರಸಂಗ ಕೇಳಿ ಕೆಲವರು ಅಂತ ಆಸೆಗಳನ್ನ ಬಿಟ್ಟಿದ್ದೀನಿ ಪಾಸ್ಟರ್ ಅಂತ ನೀವು ಹೇಳಿದ್ರೆ ನನಗೆ ದೇವ್ರ ಕೋಟಿ ಸ್ತೋತ್ರ. ನಾನು ಹೇಳ್ತೀನಿ, ನೀವು ಬಿಟ್ಟಿದ್ರೆ 2ರಷ್ಟು ಪಡ್ಕೋತೀರಿ. ನಾನು ದೇವ್ರ ಕಾರ್ಯವೇ ಹಾಗೆ. ನೀವು ಬಿಟ್ಟು ನೋಡ್ರಿ, ನಾನು ನಿಮಗೆ 2ರಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಕಡೆಯದಾಗಿ ಅದು ಹೇಳ್ತಿದ್ದಾರೆ, ಒಂಟೆಗೆ ಸೂಜಿ ಕಣ್ಣನ್ನು ನುಕ್ಕೋದು ಸುಲಭ ಅಂತೆ. ಒಂಟೆ ಹೆಂಗಿರುತ್ತೆ ಹೇಳಿ? ಒಂಟೆ ಕಣ್ಣಾಗಿರುತ್ತೆ ಅಲ್ವಾ? ಆ ಒಂಟೆ ಸೂಜಿ ಕಣ್ಣನ್ನು ನುಗ್ಗೋದು ಕಷ್ಟನ ಸುಲಭನ? ಕಷ್ಟ. ಒಂದು ವೇಳೆ ಅದು ಬೇಕಾದ್ರೆ ಹೋಗ್ಬಿಡುತ್ತೆ. ಹಣದ ಮೇಲೆ ಮನಸ್ಸುಳ್ಳವನು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಯೇಸು ಒಂದು ಮಾತು ಹೇಳ್ತಾರೆ, ನೀವು ಇಬ್ಬರು ಯಜಮಾನರಿಗೆ ಏನು ಮಾಡೋಕ್ಕಾಗಲ್ಲ? ಸೇವೆ ಮಾಡಲಾರ್ರಿ. ಮೊದಲನೇ ಯಜಮಾನ ದೇವರು, ಎರಡನೇ ಯಜಮಾನ ಹಣ. ಹೇಳ್ರಿ, ಹಣವನ್ನು ಯೇಸುವನ್ನು ಒಟ್ಟಿಗೆ ನಾನು ಪ್ರೀತಿಸ್ಕೊಂಡು ಹೋಗ್ತೀನಿ. ಆಗಲ್ಲ. ಹಣ ನಮಗೆ ಬೇಕು, ಅವಶ್ಯಕತೆಗಳು ತಕ್ಕಂತೆ, ಅದಕ್ಕೂ ಮಿಗಿಲಾಗಬೇಕು, ನಮ್ಮ ಮಕ್ಕಳ ಜೀವನಕ್ಕೆ ಬೇಕೇ ಬೇಕು. ಆದರೆ ಹಣವನ್ನು ಯೇಸುವಿಗಿಂತ, ಇತರರಿಗಿಂತ, ಮನುಷ್ಯರಿಗಿಂತ ಪ್ರೀತಿಸುವವರಾಗಿದ್ದರೆ ಇವತ್ತು ಎಷ್ಟೋ ಜನರು ಪ್ರೀತಿ ತಣ್ಣಗಾಗಿದೆ. ಯಾಕೆ ಗೊತ್ತಾ? ಹಣದಿಂದ. ಒಡಬಿಟ್ಟವರ ಪ್ರೀತಿ ತಣ್ಣಗಾಗಿದೆ, ಹೆತ್ತವರ ಪ್ರೀತಿ ತಣ್ಣಗಾಗಿದೆ, ನನ್ನ ಸ್ನೇಹಿತರ ಪ್ರೀತಿ ತಣ್ಣಗಾಗ್ತದೆ. ಕಾರಣ ಹಣ. ಐಶ್ವರ್ಯದ ಮೇಲೆ ಮನಸ್ಸಿಡಬೇಡ್ರಿ, ಹಣದ ಮೇಲೆ ಮನಸ್ಸಿಡಬೇಡ್ರಿ. ಮನಿ ಈಸ್ ವೆರಿ ಡೇಂಜರಸ್. 1 ತಿಮೋತಿ ಚಾಪ್ಟರ್ 6 ವರ್ಸ್ 10 ಏನು ಹೇಳ್ತದೆ? ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತ ಹೇಳ್ತದೆ. ಸಕಲ ವಿಧವಾದ ಕೆಟ್ಟತನ. ಸತ್ಯವೇದ ಹೇಳುವ ಪ್ರಕಾರ ಹಣ ಕೆಟ್ಟತನವನ್ನು ಉಂಟು ಮಾಡ್ತದೆ. ಆ ಕೆಟ್ಟತನ ನಮ್ಮನ್ನು ನರಕಕ್ಕೆ ಹತ್ರ ಮಾಡ್ತದೆ, ದೇವರಿಂದ ನಮ್ಮನ್ನು ದೂರ ಮಾಡ್ತದೆ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ಫಾರ್ ದ ಲವ್ ಆಫ್ ಮನಿ ಈಸ್ ದ ರೂಟ್ ಆಫ್ ಆಲ್ ಇವಿಲ್. ದುಷ್ಟತನದ, ಕೆಟ್ಟತನದ ಎಲ್ಲದಕ್ಕೂ ಮೂಲ ಹಣವೇ. ಇಟ್ಸ್ ಮನಿ, ಹಣವೇ. ಹಲ್ಲೆಲೂಯಾ. ಈ ಹಣವನ್ನು ನಾನು ಪ್ರೀತಿಸಿ ಹಣದ ಹಿಂದೆ ಹೋಗೋದಾದರೆ ಯಾವತ್ತೂ ನೀವು ಕನಸು ಕಾಣಬೇಡಿ ಪರಲೋಕಕ್ಕೆ ಹೋಗ್ತೀನಿ ಅಂತ. ಪರಲೋಕ ನಮಗಿಲ್ಲ, ಪರಲೋಕವನ್ನು ಕಳ್ಕೊಂಡ್ಬಿಡ್ತೀವಿ. ಕಡೆಯದಾಗಿ ಇನ್ನೊಂದು ಅಂಶವನ್ನು ನೋಡೋಣ. ಲೂಕ 15ನೇ ಅಧ್ಯಾಯ ಅದರ 7ನೇ ವಚನ. ಹೊಸದಾಗಿ ಬಂದವರೇ ಕೇಳಿಸ್ಕೊಳ್ರಿ. ಲೂಕನ ಬರ ಸುವಾರ್ತೆ. ನೀವು ಪರಲೋಕಕ್ಕೆ ಬರಬೇಕಾ, ಸ್ವರ್ಗ ಬೇಕಾ? ಆಗಿದ್ರೆ ಒಂದನ್ನು ನೀವು ಮಾಡಬೇಕು. ಲೂಕನ ಬರ ಸುವಾರ್ತೆ 15ನೇ ಅಧ್ಯಾಯ ಅದರ 7ನೇ ವಚನ. ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು ಎಂದು ನಿಮಗೆ ಹೇಳುತ್ತೇನೆ. ಸಾಕು. ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿ ಬಗ್ಗೆ ಹೇಳ್ತಿದ್ದಾರೆ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಯ್ತಾದ್ರೆ ಮುಗಿಸ್ತೀವಿ. ದೇವರ ವಾಕ್ಯ ಹೇಳ್ತಿದೆ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡ್ರೆ, ಅಂದರೆ ಮಾನಸಾಂತರ ಹೊಂದಿದ್ರೆ. ಗಮನಿಸ್ರಿ, ನಾನು ಪಾಪಿ, ನನ್ನ ಪಾಪಗಳನ್ನ ಕ್ಷಮಿಸು ಸ್ವಾಮಿ, ನನ್ನ ಪಾಪಗಳಲ್ಲಿ ಇನ್ಮೇಲೆ ಮುಂದುವರಿಯೋದಿಲ್ಲ, ವಿಗ್ರಹ ಆರಾಧನೆ ಮಾಡೋದಿಲ್ಲ, ಮನುಷ್ಯರನ್ನ ದೇವರು ಅಂತ ನಂಬೋದಿಲ್ಲ, ಕಲ್ಲು ಮಣ್ಣನ್ನು ದೇವರು ಅಂತ ನಂಬೋದಿಲ್ಲ, ನನಗೋಸ್ಕರ ಬಲಿಯಾದ ನೀನು ಒಬ್ಬನೇ ದೇವರು ಅಂತ ನಾನು ನಂಬ್ತೀನಿ ಸ್ವಾಮಿ ಅಂತ ಅರಿಕೆ ಮಾಡಿ ಮಾನಸಾಂತರ ಪಡ್ರಿ. ಕಳೆದ ದಿನದಲ್ಲಿ ಕೂಡ ಪವಿತ್ರ ಸ್ಥಳ ಮೇಲೆ ಪ್ರೇಯರ್ ಮಾಡುವಾಗ ದಿಢೀರ್ನ ಒಬ್ಬ ಅಮ್ಮ ಕಾಲ ಬಿದ್ದರು. ತಕ್ಷಣ ಕೈ ಹಿಡ್ಕೊಂಡು, ನಾನು ತಮ್ಮಡಪ್ಪನೂ ಅದ, ದೇವ್ರಗುಡ್ನೂ ಅದ, ಪರಲೋಕದಿಂದ ಇಳಿದು ಬಂದವನು ಅದ, ನನಗೆ ಅಡ್ಡಿ ಬೀಳ್ಬೇಡಿ, ದೇವರಿಗೆ ಮಾತ್ರ ಪೂಜೆ. ಇವರೆಷ್ಟೋ ಮನುಷ್ಯರು ಪೂಜೆನ ಹೊಂದ್ಕೋತಿದ್ದಾರೆ. ಪೂಜೆ ಮನುಷ್ಯರಿಗಲ್ಲ, ಒಂದು ವಸ್ತುಗಳಿಗಲ್ಲ, ಪೂಜೆ ದೇವರಿಗೆ ಮಾತ್ರ.
ಇವತ್ತಿನವರೆಗೆ ಏನೆಲ್ಲ ತಪ್ಪುಗಳನ್ನ ಮಾಡಿದ್ದೀರೋ ಒಂದು ಕಡೆಗೆ ಮಾನಸಾಂತರ ಪಡ್ರಿ. ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಬರಬೇಕಾ? ನಿಮ್ಮ ಪಾಪ ತೊಳಿಬೇಕಾ? ನಿಮ್ಮ ಕುಟುಂಬದ ಸಮಸ್ಯೆಗಳು ಪರಿಹಾರ ಆಗಬೇಕಾ? ನಿಮ್ಮ ಜೀವನದಲ್ಲಿ ಅದ್ಭುತ ಕಾಣಬೇಕಾ? ನಿಮ್ಮ ರೋಗಗಳಿಂದ ಬಿಡುಗಡೆ ಆಗಬೇಕಾ? ಒಂದು ಗಳಿಗೆ ಈ ದಿನ ನಾನು ಪ್ರಾರ್ಥಿಸುವಾಗ, ದೇವರೇ, ನಾನು ಮಾಡಿದಂಥ ಎಲ್ಲ ತಪ್ಪುಗಳನ್ನು ಇವತ್ತಿನವರೆಗೆ ನಿನ್ನನ್ನು ಬಿಟ್ಟು ಯಾರನ್ನೆಲ್ಲ ದೇವರು ಅಂತ ನಂಬಿದ್ನೋ ಅದಕ್ಕಾಗಿ ನನಗೆ ಕ್ಷಮಿಸು ಸ್ವಾಮಿ ಅಂತ ಹೃದಯಪೂರ್ವಕವಾಗಿ ಕೇಳಿಕೊಳ್ಳಿ. ಈ ದಿನದಿಂದಲೇ, ಈ ದಿನವೇ ಕರ್ತ ನಿಮ್ಮನ್ನು ಕ್ಷಮಿಸಿ ನಿಮ್ಮ ಹೃದಯದಲ್ಲಿ ಇಳಿದು ಬರೋದನ್ನು ನೀವು ಅನುಭವಿಸ್ತೀವಿ. ಆಮೇಲೆ ಹಲ್ಲೆಲೂಯಾ. ಕರ್ತನು ಈ ವಾಕ್ಯದ ಮೂಲಕ ನಮ್ಮೆಲ್ಲರೂ ಎದ್ದು ನಿಂತ್ಕೊಳ್ಳೋಣ.